ಎಲ್ಲ ಕುರಿಗಳ ಮೇಯ್ಬಿಟ್ಟಿದ್ದಾರೆ. ಈ ಬೆಟ್ಟಗಳ ಗುಡ್ಡಗಳ ಮೇಲೆಲ್ಲ ಮೇಯ್ಕೊಂಡಿರ್ತವೆ. ಒಂದೊಂದು ಇದು ಮಾಡಿಬಿಟ್ಟಿರ್ತಾರೆ ಹಿಂಗೆ ಪಾರ್ಟಿಷನ್. ಸೊ ಇಲ್ಲೆಲ್ಲ ಮೇಯ್ತಿದ್ದಾದ್ಮೇಲೆ ಅದನ್ನು ಆ ಕಡೆ ಕಳಿಸ್ತಾರೆ, ಅಲ್ಲಿ ಮೇಯ್ತವೆ ಹಂಗೆ ಒಂದೊಂದೇ ಹಂಗೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲ ಬೇರೆ ವ್ಯವಸಾಯ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಈ ಥರ ಅವೆಲ್ಲ ಅವೇ ಬೆಟ್ಟಗಳ ಮೇಲೆಲ್ಲ ಕಲ್ಲುಗಳು, ಈ ಥರ ಕಲ್ಲುಗಳು ಜೋಡಿಸ್ಬಿಟ್ಟಿರ್ತಾರೆ. ಕಲ್ಲುಗಳು ಜೋಡಿಸ್ಬಿಟ್ಟು ಎಲ್ಲ ಗೇಟ್ ಇರುತ್ತೆ, ಈ ಗೇಟಿಂದ ಇದು ಮಾಡೋದು, ಕುರಿಗಳನ್ನ ಒಳಗೆ ಆಚೆ ಮಾಡೋದು ಈ ಥರ ಗೇಟಿಂದ. ಕುರಿಗಳಿದೆ ವೆಸ್ಲಿ ಡೇಲ್ ಅನಿಸುತ್ತೆ, ವೆಸ್ಲಿ ಡೇಲ್. ಎಲ್ಲ ಗುಂಡೆ ಎಲ್ಲ ಬಿದ್ದೋಗಿದೆ, ಅಲ್ಲೇ ಎಲ್ಲ ಉದುರ್ತಾ ಇದೆ. ಸಮ್ಮರಲ್ಲ, ಈಗ ಜುಲೈ ಮೊದಲನೇ ವಾರ. ಎಲ್ಲ ಬಟ್ಟೆಗಳಲ್ಲೆಲ್ಲ ಮೇಯಿಸ್ತಾರೆ, ಫುಲ್ಲು ಕಟ್ಟಾಕ್ಬಿಟ್ಟಂಗೆ. ಈ ಕಡೆನೂ ಎಲ್ಲ ಮೇಲೆಲ್ಲ ಬಟ್ಟೆಗಳ ಮೇಲೆಲ್ಲ ಮೇಯ್ತಾ ಇದ್ದಾವೆ, ಅಲ್ಲೆಲ್ಲ ಮೇಲೆಲ್ಲ ಕುರಿಗಳಿದ್ದಾವೆ. ಅಲ್ಲೊಂದು ಕುರಿ ಬಟ್ಟೆಗಳ ಮೇಲೆ ಎಲ್ಲ ಹುಲ್ಲು ಬೆಳೆಯೋದನ್ನೆಲ್ಲ ಮೇಯ್ಕೊಂಡಿರ್ತವೆ. ಎಲ್ಲ ಕುರಿಗಳೆಲ್ಲ ಮೇಯ್ತಾ ಇದ್ದಾವೆ. ಎಲ್ಲ ಅಡ್ಡಾಕ್ಬಿಟ್ಟಿರ್ತಾರೆ, ಆ ಥರ ಎಲ್ಲ ಕೊಡೆಗಳು ಥರ. ಅದು ಒಂದು ಎಲ್ಲ ಚೆನ್ನಾಗಿ ಮೇಯ್ದಾದ್ಮೇಲೆ ಇನ್ನೊಂದು ಕಡೆ ಕಳಿಸ್ತಾರೆ, ಇನ್ನೊಂದು ಕಡೆ ಕಳಿಸ್ತಾರೆ. ಆದಿಮಾನವರು ಕಲ್ಲುಗಳ ಥರ ಕಟ್ಟಿದ್ದಾರೆ. ಇವೆಲ್ಲ ಕುರಿಗಳು ಹಿಂಗೆ ಮೇಯ್ಕೊಂಡಿರ್ತವೆ, ಕಟ್ಟೆ ಎಲ್ಲ ಹಾಕಿದೆ. ಅದು ಹಳ್ಳಿ, ಅದು ಕಾರ್ಮಲ್ ಪಾರ್ಕ್ ಹಳ್ಳಿ. ಅಲ್ಲೊಂದು ಊರದಲ್ಲೊಂದು ಹಳ್ಳಿ ಕಾಣಿಸ್ತದೆ. ಎಲ್ಲ ಈ ಥರ ಕಟ್ಟೆಗಳು ಹಾಕ್ಬಿಟ್ಟಿರ್ತಾರೆ. ಎಲ್ಲ ಕಡೆ ಕುರಿಗಳಲ್ಲೆಲ್ಲ ಮಾತು ಹೋಗ್ತದೆ. ಎಲ್ಲ ಕುರಿಗಳು ಬೆಟ್ಟಗಳ ಮೇಲೆಲ್ಲ ವ್ಯಾಲಿ. Wait. It's a sheep, yeah. ಕುರಿಗಳೆಲ್ಲ ಮೇಯ್ಕೊಂಡಿದ್ದಾವೆ ಅಲ್ಲೇ ಬೆಟ್ಟಗಳ ಮೇಲಿದ್ದು ತುದಿಯಲ್ಲೇ. ಯಾರ್ಕ್ಷೈರ್ ಡೇಲ್ಸ್ ಅಂತ ರಾತ್ರಿ ಎಲ್ಲ ಹಂಗೆ ಮೇಯ್ಕೊಂಡಿರ್ತವೆ. ಮರಿಗಳು ಹಾಕ್ಕೊಂಡು ಇಲ್ಲೇ ಇರ್ತವೆ. ಯಾವಾಗೋ ಒಂದು ಸಾರಿ, ವರ್ಷಕ್ಕೊಂದು ಸಾರಿ ಅವನ್ನ ಮರಿಗಳು ಸ್ವಲ್ಪ ದೊಡ್ಡದಾದ್ಮೇಲೆ ಎತ್ಕೊಂಡು ಹೋಗಿ ಮಾರ್ತಾರೆ ಅದನ್ನ. ಒಂದು ಮರನೂ ಇಲ್ಲ, ಎಲ್ಲ ಇದು ಎಷ್ಟು ಎತ್ತರದಲ್ಲಿದ್ದೀವಿ, ಮರಿಗಳೆಲ್ಲ ಅಲ್ಲಿ ಕೆಳಗಡೆ ಬೆಳೀತದೆ, ಬರೀ ಹುಲ್ಲು ಬೆಳೆಯೋದಿಲ್ಲ, ಬರೀ ಹುಲ್ಲು ತಿನ್ಕೊಂಡಿರ್ತವೆ ಮೇಕೆಗಳು, ಅಷ್ಟೊಂದು ಆಹಾರ ಹಾಕಿ. Yorkshire Dales, what a viewpoint. Every barn tells a tale. Milk from cows provided an important income for farmers, especially when it was turned into cheese and butter. Winters in Upper Swaldale are harsh. Cattle were brought in around November and tied up inside these cow houses. November al takamandil, but they were fed from hay stored next to them, cut from the surrounding fields in spring. Cows were let out graze in the hillside pastures, and muck from the cow houses were spread onto the meadows to help grow the season's hay. Panty. He can't be on the house.
Daddy, this on house. ಪ್ಯಾಂಟೀಸ್ ಬಾನ್ ಅದೇ ಅನ್ಸುತ್ತೆ. ಅಲ್ಲಿ ಕಾಣಿಸ್ತಾ ಇದ್ದಾವೆ. ಹಿಂಗೆ ಹಸುಗಳನ್ನ ತಂದು ಹಾಕ್ಬಿಡೋದು ವಿಂಟರಲ್ಲಿ. ಇಲ್ಲಿ ಹೇಗೆ ಕೊಟ್ಟರೆ ಅದನ್ನು ಮಾಡ್ತಾರೆ. ಅಲ್ಲೊಂದಿದೆ. ಸೊ ಇಲ್ಲೇ ಇವು ಪಾಪ ಇಲ್ಲೆಲ್ಲಿ ಒಂದೊಂದು ಕೌಸುಗಳು ಒಂದೊಂದೊಂದೊಂದು ಆಗಿದ್ದಾವೆ ಅಲ್ಲಲ್ಲಿ. ಈ ಚಳಿ ಇರುತ್ತೆ ವಿಂಟರಲ್ಲಿ, ಹಾಗೆ ಹುಲ್ಲು ಬೆಳೆಯಲ್ಲ, ಅದರಿಂದ ಎತ್ಕೊಂಬಂದು ಒಳಗೆ ಹಾಕ್ಬಿಡ್ತಾರೆ. ಸಮ್ಮರಲ್ಲಿ ಎಲ್ಲ ಮೇಯ್ಕೊಂಡಿರ್ತಾವೆ ಆಚೆ. ಕುರಿಗಳಿಗೆ ಅಲ್ಲಿ ಹಸುಗಳು ಮೇಯ್ತಾ ಇದ್ದಾವೆ. ಅಲ್ಲಿ ಸೀದಾ ಕೌಸ್ ಶಾನ್ ಹಸುಗಳಲ್ಲಿ ಇವೆಲ್ಲ ಕಟ್ಟಾಕಿರೋದು ಅವಕ್ಕೆ, ಹಸುಗಳಿಗೆ ಕುರಿಗಳಿಗೆ. ಒಂದು ಕಡೆ ಮೇಯ್ದ ಮೇಲೆ ಇನ್ನೊಂದು ಕಡೆ ಹಾಕ್ಬಿಡ್ತವೆ. ಎಲ್ಲ ಕಲ್ಲುಗಳೆಲ್ಲ ಹಂಗೆ ಹಾಕ್ಬಿಟ್ಟಿರ್ತಾರೆ. ಅವು ದಾಟ್ಕೊಂಡು ಬರ್ತಾ ಇರಂಗೆ ಎಲ್ಲ ಅಲ್ಲೆಲ್ಲ ಮೇಲರೆಗೂ ಕೋಟೆ ಥರ ಹೋಗ್ಬಿಟ್ಟಿದೆ. ಅಲ್ಲಿ ದೂರದಲ್ಲಿ ಹಳ್ಳಿಗಳು, ಮನೆಗಳು ಒಂದೊಂದು. ಅಲ್ಲೊಂದು ಹಳ್ಳಿ, ಚಿಕ್ಕ ಹಳ್ಳಿ. ಕುರಿಗಳು ಇವಕ್ಕೂ ಇಲ್ಲಿ ಕಟ್ಟೆ ಹಂಗೆ ಕಟ್ಬಿಟ್ಟಿರ್ತಾರೆ. ಕುರಿಗಳು ಮೇಯ್ಕೊಂಡಿರ್ತವೆ ಕುರಿಗಳ ಜೊತೆ ಹಸುಗಳು. ಎಲ್ಲ ಕಟ್ಟೆಗಳು ಕುರಿಗಳಿಗೆ ಹಸುಗಳು.